ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬೆನ್ನಿಗೆ ಹೇಗೆ ಬಟ್ಟೆ ಕೊಟ್ಟು ಮಡಚಿ ಕೈಯೊಲಿಗೆ ಮಾಡ್ತಾರ ಅದನ್ನ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದು 1.5 ಇಂಚಿಗೆ ಕೆಲವೊಬ್ಬರು ಹಾಗೆ ಮಡಚಿಬಿಡ್ತಾರೆ, ಕೆಲವೊಬ್ಬರು ಪಟ್ಟಿಗೆ ಪೀಸನ್ನು ಎಕ್ಸ್ಟ್ರಾ ಪೀಸ್ ಕೊಡ್ತಾರೆ. ಆ ಥರ ಕೊಟ್ಟಾಗ ನೀಟಾಗಿ ಎದ್ಕೊಳ್ಳಲ್ಲ, ನೀಟಾಗಿ ಕೂರುತ್ತೆ ಅಂತಲೇ ಕೆಲವೊಬ್ಬರು ಆ ಥರನೇ ಬೇಕು ಅಂತ ಹೇಳಿ ಹೊಲಿಸ್ಕೊತಾರೆ. ಕೆಲವೊಂದು ಸರಿ ಬಟ್ಟೆ ಕಡಿಮೆ ಇದ್ದಾಗ ಕೂಡ ಅದೇ ಥರನೇ ಮಾಡ್ಬೋದು. ನೋಡಿ, ಈ ಥರನೇ ಮಡಚಿಬಿಟ್ಟು ಹೊಲ್ಕೊಬಿಟ್ಟು ಸೈಡ್ಗೆ ಹೊಲಿಗೆ ಹಾಕೋಬೇಕು. ಈ ಥರ ಈ ಬ್ಲೌಸ್ ಇರುತ್ತಲ್ಲ, ಈ ಥರ ಎಡ್ಜ್ಗೆ ಕೆಲವೊಂದು ಸಾರಿ ಅದರಲ್ಲೇ ಮಡಚಬಹುದು, ಕೆಲವೊಂದು ಸಾರಿ ಈ ಥರ ಮಾಡಿದರೆ ನಿಮಗೆ ನೀಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ ಬ್ಲೌಸು. ಅದು ಟಕ್ಸ್ ಹಿಡಿದ ಭಾಗ ನಾವು ಆ ಕಡೆನೇ ಮಾಡಿ ಅಲ್ಲೊಂದು ನೆರಿಗೆ ಕೊಟ್ಕೋಬೇಕು. ಈ ಥರ ಸಣ್ಣಕ್ಕೊಂದು ನೀರಿಗೆನ ಅಲ್ಲಿ ನೀರಿಗೆ ಹಾಕಬೇಕು. ಆದಮೇಲೆ ಮತ್ತೆ ಇಲ್ಲಿ ಮತ್ತೊಂದು ಡಾಟ್ ನಾವು ಟಕ್ಸ್ ಹಿಡಿದಿದ್ವಲ್ಲ ಅಲ್ಲಿ ಮತ್ತೆ ನೆರಿಗೆ ಕೊಟ್ಕೋಬೇಕು. ಅಲ್ಲೊಂದು ನೆರಿಗೆ, ಅಲ್ಲೊಂದು 2 ನೆರಿಗೆ ಕೊಟ್ಕೋಬೇಕು. ಆಮೇಲೆ ಲಾಸ್ಟ್ ಎಂಡ್ ಮಾಡಬೇಕು. ಇವಾಗ ನಾವು ಆ ಬಟ್ಟೆನ ಯಾವ ಬಟ್ಟೆ ಕೊಡ್ತೀವಿ ಅದ್ರ ಮೇಲೆ ಸೈಡ್ಗೆ ಹೊಲಿಗೆ ಹಾಕೋತಾ ಬರಬೇಕು. ಮೇನ್ ಬಟ್ಟೆಗೆ ಹಾಕಬಾರ್ದು, ನಾವು ಕೊಟ್ಟಿರೋಂಥ ಬಟ್ಟೆ ಮೇಲೆ ಹೊಲಿಗೆಯನ್ನು ಕೂಸೊಂದು ಹಾಕಬೇಕು. ಫ್ರೆಂಡ್ಸ್, ನೋಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಮಗೂ ಇಷ್ಟ ಆಗಿದೆ ಅಂತ ವಿಡಿಯೋ ಮಾಡೋಕ್ಕೆ ಖುಷಿ ಆಗುತ್ತೆ. ಫ್ರೆಂಡ್ಸ್, ನೋಡಿ, ಇದೇ ಥರನೇ ನಾನು ಹೊಲಿಗೆ ಹಾಕಿದ್ದೀನಿ. ಇವಾಗ ಇದೊಂದು ಮಡಚಿಬಿಟ್ಟು ನೀವು ದೂರ ಅಂದರೆ ದೂರ ಟಿಬ್ಬಿ ಇಟ್ಟು ಅಂದರೆ ಹೊಲಿಗೆಯನ್ನು ದೂರ ಆಮೇಲೆ ಬಿಚ್ಚೋದು ನೀವು ಕೂರಿಸಿ ಈ ಥರನೇ ಒಂದು ದೂರ ಹೊಲಿಗೆ ಹಾಕ್ಕೋಬೇಕು. ಈ ಥರನೇ ಹಾಕಿಬಿಟ್ಟು ಆಮೇಲೆ ಕೈ ಹೊಲಿಗೆ ಮಾಡಿದ ಮೇಲೆ ಅದನ್ನು ಬಿಚ್ಚಬೇಕು. ಈ ಥರ ಪೂರ್ತಿಯಾಗಿ ಈಗ ಹಾಕಿಬಿಟ್ಟು ಮಧ್ಯೆ ಹಾಕ್ಕೋಬೇಕು. ಆಮೇಲೆ ಕೈ ಹೊಲಿಗೆ ಮಾಡಿದ್ಮೇಲೆ ನೀವು ಲಾಸ್ಟಿಗೆ ಅದನ್ನು ನಾವು ಬಿಚ್ಚಬಹುದು. ಇದೇ ಥರನೇ ನೋಡಿ ಫ್ರೆಂಡ್ಸ್, ಈ ಥರನೇ ಈ ಥರ ಬಟ್ಟೆ ಕೊಟ್ಟರೆ ಟಚ್ಚಾಗಿ ಕೂರುತ್ತೆ, ಬೆನ್ನ ಹಿಂದೆ ಎದ್ಕೊಳ್ಳಲ್ಲ ಬ್ಲೌಸು. ನೋಡಿ ಫ್ರೆಂಡ್ಸ್, ಇದಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.